ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವಿನಯ್ ಕುಮಾರ್ ಗೌಡ. ನೋಡಿ ಸ್ನೇಹಿತರೆ, ಅಂತೂ ಇಂತೂ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಿನ್ನೆ ಸಂಜೆ ಗೃಹಲಕ್ಷ್ಮಿಯ ಮಿಕ್ಕ ಕಂತಿನ ಹಣದ ಬಗ್ಗೆ, ಅಂದರೆ ಇನ್ನು ಎಷ್ಟು ಕಂತಿನ ಹಣ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಡುಗಡೆ ಆಗಬೇಕು ನೋಡಿ, ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಪ್ರೆಸ್ ಮೀಟ್ ಕರೆದು ನಿನ್ನೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಎಷ್ಟು ಕಂತು ಬಾಕಿ ಇದೆ ಮತ್ತು ನಾವು ಯಾವ್ಯಾವ ಕಂತನ್ನ ಈಗ ಹಾಕಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವೇನಾದರೂ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ನಾವು ಕೊಡೋ ಮಾಹಿತಿ ನೀವು ಸ್ಕಿಪ್ ಮಾಡಿದ್ರೆ ಖಂಡಿತ ಅರ್ಥ ಆಗಲ್ಲ. ನೋಡಿ ಸ್ನೇಹಿತರೆ, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ. ನೋಡಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಈ ಏನು 5 ಪಂಚ ಗ್ಯಾರಂಟಿಗಳಿದೆಯಲ್ಲ, ಅದನ್ನು ನೋಡಿ ಬೇರೆ ಬೇರೆ ಪಕ್ಷದವರು ಕಾಪಿ ಮಾಡಿ ನೋಡಿ, ಈ ತಮಿಳ್ನಾಡೇ ಆಗಲಿ ಅಥವಾ ಬಂಗಾಳದಲ್ಲೇ ಆಗಲಿ ನೋಡಿ, ನಮ್ಮ ಕರ್ನಾಟಕದ ಕಾಂಗ್ರೆಸ್ನ 5 ಪಂಚ ಗ್ಯಾರಂಟಿಗಳನ್ನ, ಅದರಲ್ಲೂ ಗೃಹಲಕ್ಷ್ಮಿಯ ಗ್ಯಾರಂಟಿ, ಯಾಕಂದರೆ ಸರ್ಕಾರ ಗೆಲ್ಲಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಖಂಡಿತ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು. ನೋಡಿ, ಅದೇ ಥರ ನಾವಿವಾಗ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದರು. ನಾವು ಈ ಪಂಚ ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟು ನಾವು ನೋಡಿ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ತಪ್ಪದೆ ಕೊಡ್ತಾ ಇದ್ದೀವಿ. ನೋಡಿ, ಈ 5 ಗ್ಯಾರಂಟಿಗಳನ್ನು ನಡೆಸಿಕೊಟ್ಟಿದ್ದೀವಿ. ಅಂದರೆ ನುಡಿದಂತೆ ನಮ್ಮ ಸರ್ಕಾರ ನಡೆದಿದೆ. ಇದನ್ನೇ ಬೇರೆಯವರು ಕಾಪಿ ಮಾಡಿಕೊಂಡು ಈಗ ಎಲೆಕ್ಷನ್ ನಿಂತಿದ್ದಾರೆ ಅಂತ ಸಚಿವೆಯವರು ಹೇಳ್ತಾ ಇದ್ದಾರೆ. ಅದು ನಿಮಗೆ ಅರ್ಥ ಆಗಿರಬೇಕು. ಸಚಿವೆಯವರು ಇವಾಗ ಯಾವ ಪಕ್ಷದವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ನೋಡಿ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ. ನೋಡಿ, ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ 3 ಕಂತಿನ ಹಣ ಏನಿದೆ 6,000 ರೂಪಾಯಿ ಒಂದರಿಂದ ಒಂದು ಬಿಡುಗಡೆ ಆಗಿದೆ. ನೋಡಿ, ಅದರಲ್ಲಿ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಏನಿದೆ ಅದು ಇನ್ನೂ ಒಂದು 15% ಜನರಿಗೆ ಬಾಕಿ ಇದೆ. ನೋಡಿ, ಖಂಡಿತವಾಗ್ಲೂ 100% ಈಗೂ ಕೂಡ ಇನ್ನೂ 2ನೇ ಹಂತದಲ್ಲಿ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಖಂಡಿತ ಈ ವಾರ ಬಿಡುಗಡೆ ಆಗಬೇಕಿತ್ತು. ಖಂಡಿತವಾಗ್ಲೂ ತಾಂತ್ರಿಕ ಕಾರಣ ಇರಬಹುದು ಅಥವಾ ಸರ್ಕಾರದೇ ತಪ್ಪಿರಬಹುದು. ಈವರೆಗೂ 29ನೇ ಕಂತಿನ ಹಣ ಗೃಹಲಕ್ಷ್ಮಿಯದು ಬಿಡುಗಡೆ ಆಗಿಲ್ಲ. ಬೇರೆ ಕಡೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ. ನಾವು ಕ್ರಾಸ್ ವೆರಿಫಿಕೇಷನ್ ಮಾಡಿದಾಗ ಖಂಡಿತವಾಗ್ಲೂ ಆ 2,000 ರೂಪಾಯಿ ಬಿಡುಗಡೆ ಆಗಿಲ್ಲ. ನೋಡಿ ಸ್ನೇಹಿತರೆ, ನಮಗೆ ಕಮೆಂಟ್ ಮಾಡಿದ್ದೀರಾ, ಸಾರ್ 29ನೇ ಕಂತಿನ ಹಣ ನಿಜವಾಗ್ಲೂ ನಮ್ಮ ಖಾತೆಗಳಿಗೆ ಇನ್ನೂ ಬಂದಿಲ್ಲ ಅಂತೇಳಿದ್ದೀರಾ. ನೀವು ಅರ್ಥ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿದ್ದರೆ ನಾವೇ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಸ್ನೇಹಿತರೆ. ನೋಡಿ, ಬೇರೆಯವರು ಏನು ಹೇಳಿದ್ರು ಚಿಂತೆ ಇಲ್ಲ. ಖಂಡಿತ ಬಿಡುಗಡೆ ಆಗಿದ್ರೆ ನಾವು ಬಿಡುಗಡೆ ಆಗಿದೆ ಅಂತಲೇ ಹೇಳ್ತೀವಿ. ಬಿಡುಗಡೆ ಆಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಅಲ್ಲೊಂದು ಜಿಲ್ಲೆಗೆ ಇಲ್ಲೊಂದು ಜಿಲ್ಲೆಗೆ 29ನೇ ಕಂತಿನ ಹಣ ಬಿಡುಗಡೆ ಆಗಿರುವ ಸಾಧ್ಯತೆ ಇದೆ. ಇಲ್ಲ ಅಂದರೆ 28ನೇ ಕಂತಿನ ಹಣ ಬಂದಿರುತ್ತೆ. ಕನ್ಫ್ಯೂಷನ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಎಲ್ಲ ಕಳ್ಸೋಕೆ ಹೋಗ್ಬೇಡಿ. ಅಧಿಕೃತವಾಗಿ 29ನೇ ಕಂತಿನ ಹಣ ಬಂದಿಲ್ಲ. ನಮಗೆ ಕಮೆಂಟ್ ಮಾಡಿದ್ದೀರಾ, ನಾವು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ಬಿಡುಗಡೆ ಆಗಿದೆ ಅಂದರೆ ಅದು ಕೂಡ ಒಂದು ಫೇಕ್ ನ್ಯೂಸ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಈಗ ಸರ್ಕಾರ ಕೂಡ ಹೇಳಿತ್ತು ನೋಡಿ, ಇಂದಿರಾ ಕಿಟ್ನ ನಾವು ನೀಡ್ತಾ ಇದ್ದೀವಿ ಅಂತ. ಜನವರಿಗೆ ಕೊಡ್ತೀವಿ ಅಂದರು, ಫೆಬ್ರವರಿಗೆ ಕೊಡ್ತೀವಿ ಅಂದರು, ಮಾರ್ಚಿಗೆ ಕೊಡ್ತೀವಿ ಅಂದರು, ಏಪ್ರಿಲಲ್ಲಿ ಕೂಡ ಕೊಡ್ತೀವಿ ಅಂದರು. ನೋಡಿ, ಮೇ ತಿಂಗಳು ಬರ್ತಾ ಇದೆ. ಖಂಡಿತ ಈ ಕ್ಷಣದವರೆಗೂ ಇವರು ಏನು ಸಕ್ಕರೆ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ಅಡುಗೆ ಎಣ್ಣೆ ಕೊಡ್ತೀವಿ ನೋಡಿ, ಇವೆಲ್ಲ ಸೇರಿಸಿ ಒಂದು 5 ಪದಾರ್ಥದ ಥರ ಮಾಡಿ ಒಂದು ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ರು. ಖಂಡಿತ ನೀವು ರೇಷನ್ ತೊಗೊಂಡೇ ಇರ್ತೀರ. ಈಗ ಯಾವುದೇ ರೀತಿ ಸರ್ಕಾರದಿಂದ ಅಧಿಕೃತವಾಗಿ ಇಂದಿರಾ ಕಿಟ್ಟು ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ನೀವು ಕೇಳಿದ್ರಿ ಕಮೆಂಟಲ್ಲಿ, ಸರ್ ಇಂದಿರಾ ಕಿಟ್ಟು ಬಿಡುಗಡೆ ಆಯಿತಾ ಅಂತ. ಖಂಡಿತ ಬಿಡುಗಡೆ ಆಗಿಲ್ಲ. ಅಂದರೆ ಕೊಟ್ಟಿಲ್ಲ. ಸರ್ಕಾರ ಕೊಟ್ಟರೆ ತಾನೇ ಬಿಡುಗಡೆ ಆಗೋಕ್ಕೆ. ಸರ್ಕಾರ ಇನ್ನೂ ಕನ್ಫ್ಯೂಷನಲ್ಲೇ ಇದೆ. ಕೊಡೋ ಅಕ್ಕಿನ ಕರೆಕ್ಟಾಗಿ ಕೊಟ್ಟರೆ ಸಾಕಪ್ಪ ಅಂತ ನಮ್ಮ ಜನಗಳು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಕಮೆಂಟ್ ಕೂಡ ಮಾಡಿದ್ದಾರೆ. ಖಂಡಿತವಾಗ್ಲೂ ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬಿಟ್ಟು ಕೊಡಲಿ ಅಂತ ನಾವು ಕೇಳ್ಕೊತೀವಿ. ನೋಡಿ ಸ್ನೇಹಿತರೆ, ಕಳೆದ 2-3 ತಿಂಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲೂ ಸಿಕ್ಕಿರಲಿಲ್ಲ. ನೋಡಿ, ಅವರ ಇಲಾಖೆಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದರು. ನೋಡಿ, ಅದ್ರ ಜೊತೆ ಅವರು ಒಂದು ಚಲನಚಿತ್ರ ಕೂಡ ನಿರ್ಮಿಸ್ತಾ ಇದ್ರು. ನೋಡಿ, ಅದರಲ್ಲೂ ಬ್ಯುಸಿ ಇದ್ದರು. ಈಗ ಅದ್ರ ಪ್ರಮೋಷನಲ್ಲಿ ಏನೋ ಓಡಾಡ್ತಾ ಇದ್ದಾರೆ. ನೋಡಿ, ಅವರು ಗೃಹಲಕ್ಷ್ಮಿಯರಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ನಾವು ಪ್ರತಿ ತಿಂಗಳು
ಏನಿದೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡಬೇಕು. ನೋಡಿ, ನಮ್ಮ ಸರ್ಕಾರ ಗೆದ್ದಾಗಿಂದ ಇವಾಗವರೆಗೂ ಕರೆಕ್ಟಾಗಿ ಕೊಟ್ಕೊಬಂದಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಈ 2 ಉಪಚುನಾವಣೆಗಳು ಕೂಡ ನಡೆದಿದೆ. ಇದರಲ್ಲಿ ಕೂಡ ನಮ್ಮ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ಸು 2 ಉಪಚುನಾವಣೆಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ 2 ಜಿಲ್ಲೆಯಲ್ಲೂ. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಈ ಸಾಮಾನ್ಯವಾಗಿರೋ ಗೃಹಲಕ್ಷ್ಮಿಯರು ಕೇಳ್ತಾ ಇರೋ 1,25,00,000 ಗೃಹಲಕ್ಷ್ಮಿಯರು ಇದ್ದಾರೆ ಸ್ನೇಹಿತರೆ. ಅವ್ರು ಕೇಳ್ತಿರೋದು ಇಷ್ಟೇ. ನೋಡಿ, ಬಾಗಲಕೋಟೆ ಆದರೂ ಸರಿ, ದಾವಣಗೆರೆಲಾದರೂ ಸರಿ, ಈ 2 ಜಿಲ್ಲೆಗಳಲ್ಲಿ ನಾವು ಅಂದರೆ ಗೃಹಲಕ್ಷ್ಮಿಯರು 1,25,00,000 ಗೃಹಲಕ್ಷ್ಮಿಯರು ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಗೆಲ್ಲುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ನೀವು ಗೃಹಲಕ್ಷ್ಮಿಯ ಹಣ ಕರೆಕ್ಟಾಗಿ ಹಾಕಿದ್ದೀರಾ ಅನ್ನೋದನ್ನ ನೀವೊಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಗೃಹಲಕ್ಷ್ಮಿಯವರು ಕೇಳ್ತಾ ಇದ್ದಾರೆ. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ, ಸರ್ಕಾರ ಗೆದ್ದು ಒಂದು 6-7 ತಿಂಗಳು ಕರೆಕ್ಟಾಗಿ ಕೊಡ್ತು. ಇವತ್ತುವರೆಗೂ ಅಂದರೆ ಈ 2 ತಿಂಗಳು ಹಿಂದೆ ಸರ್ಕಾರ ಏನು ಕೊಡ್ತಿತ್ತು ಹೇಳಿ, 3 ತಿಂಗಳಿಗೊಂದು ಸರಿ, 4 ತಿಂಗಳಿಗೊಂದು ಸರಿ ಒಂದೇ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತಿತ್ತು. ಅದು ಯಾವಾಗ, ಯಾವ್ದಾರು ಹಬ್ಬ ಬಂದಾಗ ಅಥವಾ ಈ ಥರ ಎಲೆಕ್ಷನ್ ನಡೆದಾಗ ಅಂದರೆ ಬೈ ಎಲೆಕ್ಷನ್ ನಡೆದಾಗ ಮಾತ್ರ 2,000 ರೂಪಾಯಿ ಬಿಡುಗಡೆ ಮಾಡ್ತಿದ್ರು. ಇಲ್ಲ ಅಂದರೆ ಗೃಹಲಕ್ಷ್ಮಿಯರು ಖಂಡಿತವಾಗ್ಲೂ ಕೇಳ್ತಾನೆ ಇರ್ತಿದ್ರು. ನೀವು ಬೇಕಾದ್ರೆ ಸ್ಯಾಟ್ಲೈಟ್ ಮೀಡಿಯಾದಲ್ಲಿ ಬೇಕಾದ್ರೂ ನೋಡಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಬೇಕಾದರೂ ನೋಡಿ. ಗೃಹಲಕ್ಷ್ಮಿಯರು ದಯವಿಟ್ಟು ಗೃಹಲಕ್ಷ್ಮಿಯರಿಗೆ ದುಡ್ಡು ಹಾಕಿ 2,000 ರೂಪಾಯಿ ಪ್ರತಿ ತಿಂಗಳು ಹಾಕಿ, ಗೆದ್ದ ಮೇಲೆ ಕೊಡ್ತೀವಿ ಅಂದರೆ ಇವತ್ತರೆಗೂ ಕೊಟ್ಟಿಲ್ಲ ಅಂತಲೇ ಕೇಳ್ತಾಯಿದ್ರು. ಯಾಕಂದರೆ ಇವರು 3 ತಿಂಗಳಿಗೊಂದು ಸರಿ, 4 ತಿಂಗಳಿಗೊಂದು ಸರಿ ಕೊಡ್ತಾಯಿದ್ರು. ಒಬ್ಬರು ಹೇಳ್ತಾಯಿದ್ರು, ನೋಡಿ ನಾವು ಸಂಬಳ ಅಂತೂ ಕೊಡ್ತಾ ಇಲ್ಲ ಪ್ರತಿ ತಿಂಗಳು ಕೊಡೋಕ್ಕೆ ಅಂತ. ಒಬ್ಬರು ಸಚಿವರೇ ಹೇಳ್ತಾಯಿದ್ರು, ಶಾಸಕರು ಕೂಡ ಹೇಳಿದ್ದಾರೆ, ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಾವು ಹೇಳಿಲ್ಲ, ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಅಷ್ಟೇ ಹೇಳಿರೋದು ಅಂತ ಕೂಡ ಹೇಳ್ಬಿಟ್ರು. ನೋಡಿ ಸ್ನೇಹಿತರೆ, ಯಾವುದೇನೇ ಆಗಲಿ ನಿಮಗೆ ಪ್ರತಿ ಬಾರಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಬಿಡುಗಡೆ ಆದಾಗ ನಾವು ನಿಮಗೆ ಖಚಿತ ಮಾಹಿತಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಈಗೂ ಕೂಡ ನಾವು ಅದನ್ನೇ ಮಾಡೋಕ್ಕೆ ಹೊರಟಿದ್ದೀವಿ. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನೋಡಿ, ಪ್ರತಿ ತಿಂಗಳು 2,000 ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತಲೇ ಹೇಳಿಕೆ ನೀಡ್ತಾನೇ ಬರ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಹೇಳಿದ್ದಾರೆ. ನೋಡಿ, 2025-26ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ 2,000 ರೂಪಾಯಿ ಪ್ಲಸ್ 2,000 ಅಂದರೆ 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಾಕಿ ಇದ್ದೀರಾ ಅಂತ ಕೇಳಿದಾಗ ನೋಡಿ, ಸಚಿವೆಯವರು ಇದನ್ನೇ ಹೇಳಿದ್ದಾರೆ. ಮತ್ತು CM ಸಿದ್ದರಾಮಯ್ಯ ಅವರು ಕೂಡ ಇದನ್ನ ಹೇಳಿದ್ದಾರೆ. ನೋಡಿ, ಸಚಿವೆಯವರು ಹೇಳ್ತಿರೋದು ಇಷ್ಟೇ ಸ್ನೇಹಿತರೆ. ನೋಡಿ, ಹಣಕಾಸು ಇಲಾಖೆ ಇರೋದೇ CM ಸಿದ್ದರಾಮಯ್ಯವ್ರ ಹತ್ರ. ಅವರು ಯಾವಾಗ ಬಿಡುಗಡೆ ಮಾಡ್ತಾರೆ, ಬಿಡುಗಡೆ ಮಾಡಿದ ತಕ್ಷಣವೇ ನಾವು ಅಂದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ಒಂದೇ ಒಂದು ಸೆಕೆಂಡು ಕೂಡ ಆ ದುಡ್ಡನ್ನ ಇಟ್ಕೊಳ್ಳಲ್ಲ, ಪಟ್ ಅಂತ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. CM ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಏನು ಗೃಹಲಕ್ಷ್ಮಿಯರಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಪರಿಶೀಲನೆ ಮಾಡಿ ಪಟ್ ಅಂತ ಬಿಡುಗಡೆ ಮಾಡ್ತೀವಿ ಅಂತ ಅವರು ಕೂಡ ಹೇಳಿಕೆ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಸದ್ಯಕ್ಕಂತೂ ಆ 2 ಕಂತಿನ ಹಣ ಬರುವುದು ಡೌಟ್ ಇದೆ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿಯರಿಗೆ 30ನೇ ಕಂತಿನ ಹಣ ಡೆಮೋಗೋಸ್ಕರ ನಿನ್ನೆ ಸಂಜೆಯಿಂದ 2,000 ರೂಪಾಯಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ನೋಡಿ, ಯಾದಗಿರಿ ಜಿಲ್ಲೆಗೆ ಮತ್ತು ಬೆಳಗಾವಿಗೆ ಈ 2 ಜಿಲ್ಲೆಗಳಿಗೆ ಡೆಮೋಗೋಸ್ಕರ ಬಿಡುಗಡೆ ಆಗಿದೆ ಸ್ನೇಹಿತರೆ. ಈ 2 ಜಿಲ್ಲೆಯವರು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, 30ನೇ ಕಂತಿನ ಹಣ ನಿಮಗೇನಾದರೂ 2,000 ರೂಪಾಯಿ ಬಂದಿದ್ರೆ ಫೇಕ್ ಕಮೆಂಟ್ ಮಾಡ್ದಂಗೆ ನಮಗೆ ನಿಜವಾದ ಕಮೆಂಟನ್ನು ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಅಧಿಕೃತವಾಗಿ 30ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ. ದಯವಿಟ್ಟು ಎಲ್ಲಾದರೂ ಬಿಡುಗಡೆ ಆಗಿದೆ ಅಂದರೆ ಅದು ಫೇಕ್ ನ್ಯೂಸ್ ಆಗಿರುತ್ತೆ. ನೋಡಿ, ಡೆಮೋ ಅಷ್ಟೇ ಬಿಡುಗಡೆ ಆಗಿದೆ. ನಿಮಗೇನಾದರೂ ಬಂದಿದ್ರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೋಡಿ ಸ್ನೇಹಿತರೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಧಿಕೃತವಾಗಿ 30ನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇದೇ ಥರ ಗೃಹಲಕ್ಷ್ಮಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.